ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಎಥನಾಲ್ ಕಾರ್ಖಾನೆ ಪ್ರಾರಂಭವಾಗಿತ್ತು. ಈ ಕಾರ್ಖಾನೆಯ ವಿರುದ್ಧ ತಾಲೂಕಿನ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಅನೇಕ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ. ಈ ಮಧ್ಯೆಯೂ ಕಾರ್ಖಾನೆ ವಿಸ್ತರಣೆ ಮಾಡಲು ನಿರ್ಧರಿಸಿದ್ದು, ಇದನ್ನು ತಡೆಯುವಂತೆ ವಿವಿಧ ಸಂಘಟನೆಗಳು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಕಾರ್ಖಾನೆಯಿಂದ ಆಗುವ ಮಾಲಿನ್ಯದ ಬಗ್ಗೆಯೂ ಪ್ರತಿಭಟನೆಗಳು ನಡೆದಿದ್ದು, ಇಂತಹ ಸಮಯದಲ್ಲಿ ಮತ್ತೆ 50 ಎಕರೆ ಜಮೀನನ್ನ ಖರೀದಿ ಮಾಡಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಅದನ್ನ ತಡೆಯುವಂತೆ ಆಗ್ರಹಿಸಿದ್ದಾರೆ. ಇನ್ನು ಜಮೀನಿನ ಖಾತೆ ಬದಲಾವಣೆ ಮಾಡಬಾರದು, ಒಂದು ವೇಳೆ ಖಾತೆ ಬದಲಾವಣೆಯಾದರೆ ಯಾವ ಉದ್ದೇಶಕ್ಕೆ ಬದಲಾವಣೆ ಆಗಿದೆ ಎಂಬುದನ್ನು ಬಹಿರಂಗಗೊಳಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ತಹಶೀಲ್ದಾರ್ ಎಂ ಧನಂಜಯ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಗಾಳಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಗಮನಕ್ಕಿದೆ. ಆದರೂ ಕೂಡ ಮತ್ತೆ ಒಂದು ಅಲ್ಲಿ ಹಿರೇಮಲ್ಲಾಪುರ ಒಂದು 100 ಮೀಟರ್ ಇಲ್ಲ ಅಷ್ಟರಲ್ಲೇ ಮತ್ತೊಂದು 50 ಎಕರೆ ಹೊಲ ಖರೀದಿ ಮಾಡಿಕೊಂಡು ಅಲ್ಲಿ ಮತ್ತೆ ಕಂಪನಿಯನ್ನು ವಿಸ್ತಾರ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ಜಯ ಕನ್ನಡ ಸಂಘಟನೆ ವತಿಯಿಂದ ಅಲ್ಲಿ ಕಂಪನಿ ಪ್ರಾರಂಭ ಮಾಡ್ಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ಒತ್ತಡವನ್ನು, ರಾಜಕಾರಣಿಗಳು ಒತ್ತಡ ಅಧಿಕಾರಿಗಳಿಗೆ ಹಾಕಿ, ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ವರ್ಗಾವಣೆ ಮಾಡ್ತೀನಿ, ನೀವು ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ನೀರಿಲ್ಲ ಸ್ಥಳಕ್ಕೆ ಕಳಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಇದನ್ನು ಮಾಡ್ತಾ ಏನು ಸರ್ವೆ ನಂಬರಿನ ಖಾತೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧವಿದೆ. ಹಾಗೇನಾದರೂ ನೀವು ಕಂಪನಿ ನಿರ್ಮಾಣ ಮಾಡಲೇಬೇಕು ಅನ್ನೋಂಗಿದ್ರೆ ಹಿರೇಮಲ್ಲಾಪುರ ಗ್ರಾಮದವ್ರನ್ನ ಎಲ್ಲರಿಗೂ ವಿಷಯ ಕೊಡ್ರಿ, ವಿಷಯ ಕೊಡೋದು ನಾವೆಲ್ಲರೂ ಸಹಾಯಕ ಸಿದ್ಧರಿದ್ದೇವೆ. ನೀವು ಇದನ್ನ ಮನಗೊಂಡು ಅಲ್ಲಿ ಎಷ್ಟೋ ಮಕ್ಕಳ ಶಾಲೆ ಐತಿ, ಶಾಲೆಗೆ 100 ಮೀಟರ್ ಇಲ್ಲ, ಅದು ಸರ್ಕಾರಿ ಸ್ಕೂಲ್ ಇದೆ. ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಪಕ್ಕನ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಕೈತಿ ಅಂದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಅಂತಲ್ಲೇ ಬಂದೈತಿ ಅಂತಂದ್ರೆ ಅಂತ ದುರ್ದೈವ ಐತಿ. ಹಾಗಾಗಿ ನೀವೇನಾದ್ರೂ ಈ ಖಾತೆ ಬದಲಾವಣೆ ಮಾಡಿದ್ದೆ ಆತಂದ್ರ ಮುಂದಿನ ದಿನಮಾನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮಸ್ಥರ ವತಿಯಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ತಾಲೂಕನ್ನ ಬಂದ್ ಕರೆ ಕೊಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಫ್ಯಾಕ್ಟರಿ ಅವರು ಏನು ಕಾರ್ಖಾನೆ ನಿರ್ಮಿಸುತ್ತಿದ್ದಾರೆ. ಹಾಗಾಗಿ ಅದನ್ನು ವಿರೋಧಿಸಿ ಗ್ರಾಮಸ್ಥರು ಹಾಗೂ ಜಯ ಕರ್ನಾಟಕ ಹಾಗೂ ವಿವಿಧ ಕನ್ನಡ ಸಂಘಟನೆ ಕೂಡ ಇಲ್ಲಿವರೆಗೂ ಹೋರಾಟ ಮಾಡ್ತಾ ಬಂದೈತಿ. ಆದ್ರೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಹೋರಾಟವನ್ನ ಇನ್ನು ಮುನ್ನು ಓಡ್ತಾ ಇದೆ. ಅದು ಅಲ್ಲದೆ ಮತ್ತೆ ಈ ಗ್ರಾಮದಲ್ಲಿ ಸರಾಜ್ಯದಲ್ಲಿ ಇರ್ತಕ್ಕಂಥ ಒಂದು 50 ಎಕರೆ ಜಮೀನನ್ನ ಮತ್ತೆ ಅವರ ಕಂಪನಿಯವರು ಮತ್ತು ಅವರ ಸಂಬಂಧಿಕರ ಹೆಸರಲ್ಲಿ ಖರೀದಿ ಮಾಡಿ ಇವತ್ತು ಆ ಗ್ರಾಮವನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕಂತೇಳಿ ಬಂದಿದ್ದಾರೆ. ಹಾಗಾಗಿ ತಾವು ನಮ್ಮ ಏನಮ್ಮ ತಾಲೂಕು ಆಡಳಿತಾಧಿಕಾರಿ ತಹಶೀಲ್ದಾರ್ ಅವರಿಗೆ ಇವತ್ತು ನಮ್ಮ ತಾಲೂಕು ಕಮಿಟಿಯಿಂದ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಈ ಖಾತೆ ಬದಲಾವಣೆಯನ್ನ ಮಾಡುವುದು ಹೊಲವನ್ನ ಯಾವ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಇವತ್ತು ಜಮೀನನ್ನ ಉಳಿಮೆ ಮಾಡಕ್ಕಂತೇಳಿ ಖರೀದಿ ಮಾಡಿ ಮುಂದೊಂದ್ ದಿನ ಫ್ಯಾಕ್ಟರಿ ನಿರ್ಮಾಣ ಮಾಡೋದು ಬಹಳ ಇಚ್ಛೆ ಪಡ್ತಾರೆ. ಹಂಗಾಗಿ ತಾವು ಮುಂದಿನ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಜಯ ಸಂಘಟನೆಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಒಂದು ಲಿಖಿತ ಮುಖಾಂತರ ನಾವು ಇದನ್ನೇ ಮಾಡ್ತೀವಿ ಅಂತ ಇದು ಮಾಡ್ಬೇಕು. ಏನು ಉಳಿಮೆ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವ್ದು ಪರವಾಗಿಲ್ಲ. ಬಟ್ ಏನಾರ ಕಂಪನಿಯ ನಿರ್ಮಾಣ ಮಾಡ್ತೀವಿ ಅಂದ್ರೆ ನಮ್ಗೆ ಇದೇ ಗ್ರಾಮಸ್ಥರ ಜಯ ಕನ್ನಡ ಸಂಘಟನೆಯಿಂದ ತಕರಾರು ಇರ್ತದೆ. ಹಾಗಾಗಿ ತಾವು ತಹಶೀಲ್ದಾರ್ ದಯಮಾಡಿ ಇದನ್ನ ಖಾತೆ ಬದಲಾವಣೆ ತಡೆ ಹಿಡಿದು ನಮ್ಮ ಗ್ರಾಮಸ್ಥರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಇದ್ದೇವೆ.